ನಮಸ್ಕಾರ ರೀ ಎಲ್ಲರಿಗೂ. ಕತೆಗಳನ್ನ ದಯವಿಟ್ಟು ಕೇಳ್ಕೊಂತೀನಿ ರೀ, ಪೂರ್ತಿಯಾಗಿ ನೋಡ್ರಿ. ಕತೆನ ಅರ್ಧಂಬರ್ಧ ದಯವಿಟ್ಟು ನೋಡ್ಬೇಡ್ರಿ, ನಿಮ್ಗೆ ಅರ್ಥನ ಆಗಂಗಿಲ್ಲ ಕತೆ. ಆಮೇಲೆ ನಿನ್ನೆ ಸಾಯಂಕಾಲ ಹಾಕಿದ್ನಲ್ರಿ ಕತೆ, ಅದು ಶೋಭಾ ಜೀವನದ ಕತೆನ ಅಲ್ರಿ ಅದು ನಾನು ಸ್ಟಾರ್ಟಿಂಗ್ ಒಳಗೆ ಹೇಳ್ಬಿಟ್ಟಾನಿ ನಿಮ್ಗೆ. ಕತೆ ಶೋಭಾ ಸಂಸಾರದ ಕತೆ ಅಲ್ಲ ಅದು ನಾನು ನಾರ್ಮಲ್ ಆಗಿ ಸುಮ್ಮನೆ ಒಂದು ದಿನದ ಸ್ಟೋರಿ ಟೈಪ್ ಹಾಕೇನ್ರಿ. ಅದು ಕಂಟಿನ್ಯೂ ಸ್ಟೋರಿ ಅಲ್ಲ ಅದು ಅಂತಂದು ಹೇಳಾಕೇನ್ರಿ. ಮತ್ತು ಕೆಲವೊಬ್ರು ಶೋಭಾ ಕತಿನ ಅಂತಾನೆ ಹಾಕಿರಿ. ಇಲ್ಲ, ಶೋಭಾ ಕತಿ ಅಲ್ಲ ಅದು ಹಾಗೆ ಸುಮ್ಮನೆ ಹಾಕಿದ್ದು. ಶೋಭಾ ಕತಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ದಯವಿಟ್ಟು ಕತಿನ ಪೂರ್ತಿಯಾಗಿ ನೋಡ್ರಿ, ನಿಮ್ಗೆಲ್ಲ ಅರ್ಧಂಬರ್ಧ ಕತಿ ನೋಡಿ ಕಮೆಂಟ್ ಮಾಡಬೇಡ್ರಿ. ದಯವಿಟ್ಟು ಕೇಳ್ಕೊಂತೀನಿ ರೀ. ಭಾಳ ಜನ ಲೈಕ್ ಕೊಡಂಗಿಲ್ಲ, ಅಷ್ಟು ವ್ಯೂಸ್ ಇರ್ತೈತಿ, ಅಷ್ಟು ಲೈಕ್ ಇರಲ್ರಿ. ದಯವಿಟ್ಟು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ, ಹೈಪ್ ಮಾಡ್ರಿ. ಕತಿ ಭಾಳ ಇಂಟ್ರೆಸ್ಟಿಂಗ್ ಐತ್ರಿ. ಬರ್ತಾ ಪೂರ್ತಿಯಾಗಿ ನೋಡ್ರಿ. ಏನದು ನೀವು ಅವ್ವ ನಾಷ್ಟಕ್ಕೆ ಹೋದ್ರೂ ನಾಷ್ಟ ಮಾಡೋ ತನಕನೂ ಸಮಾಧಾನ ಇಲ್ಲ. ಅದಿಲ್ಲ ಹಂಗ ಎದ್ದಾಳದ ಹಂಗ ಬರ ತನಕನೂ ಪುರ್ಸತ್ತಲ್ಲ ಬಿಡ, ಬರ ತನಕನೂ ಅದ್ರಿದ. ಅವ್ವ ನಾಷ್ಟ ಮಾಡಬಾರ್ದು ನಿಮ್ಗೆ? ನಾಷ್ಟ ಮಾಡೋ ಮುಂದೆ ಹೇಳೋದು, ಸುಸ್ಸು ಮಾಡ್ಕೊಳ್ಳೋದು ಹಂಗ್ ಮಾಡ್ತೀರಿ. ಶೋಭಾ ಓರಿ ಅಲ್ಲೇ ಎದ್ದ ಕುಂತಾನೇನು? ಅದಕ್ಕೆ ಓಡ್ ಬಂದೆ ನೀನ್ ನಾಷ್ಟ ಮಾಡೋದ್ ಬಿಟ್ಟು. ಇನ್ನೊಂದೆರಡು ತುತ್ತಿತ್ತು ತಿನ್ನಾನ ಅನ್ಕೊಂಡ್ರ ಅಲ್ಲೇ ಎದ್ದಾಳಕತ್ತಿದ್ನ, ಅದಕ್ಕೆ ಮತ್ತೆ ಎದ್ದು ಓಡ್ ಬಂದಿರಿ. ನಾಷ್ಟ ಮಾಡಿದ್ರಿ ನೀವು ಪೂರಾ? ನಾಷ್ಟ ಆಯ್ತು ನಂದು. ನಾನು ಇದಕ್ಕೆ ಹೋಗ್ಬರ್ತಾನೆ, ಹೊಲಕ್ಕೆ ಹೋಗ್ಬೇಕು. ಅದ್ರಾಗ ಸ್ವಾಮಿಗಳ ಹತ್ರ ಹೋಗಿ ಅದು ಏನೇನು ನಾಮಕರಣಕ್ಕೆ ಯಾವಾಗ ಏನು ಚಲೋ ಐತಿ ಎಲ್ಲ ಕೇಳ್ಕೊಂಡು ಹೊಲಕ್ಕೆ ಹೋಗ್ಬರ್ತಾನೆ ನಾನು. ಹೌದ್ರಿ? ಸರಿ ತಗೊಳ್ರಿ. ಮತ್ತೆ ಸ್ವಾಮಿಗಳ ಹತ್ರ ಹೋಗಿರೇ? ಈಗ ಹೋಗ್ಬೇಕಾನಿ. ಮತ್ತೆ ಅವರು ಲಘುನ ಬಾಗ್ಲಕೊಂಡು ಹೋಗ್ಬಿಡ್ತಾರೆ, ಸ್ವಾಮಿಗಳು ಸಿಗಂಗ ಇಲ್ಲ. ಆಮೇಲೆ ಮನ್ಯಾಗ ಏನು ಹೇಳಂಗಿಲ್ಲ ಅವರು, ಗುಡಿಯಾಗಟ ಹೇಳದ. ಹಂಗಾಗಿ ನಾವು ಅಲ್ಲಿ ಹೋಗಿ ಹೊಲಕ್ಕೆ ಹೋಗ್ಬಿಡ್ತಾನೆ. ಆತ್ರಿ. ಗುಂಡು ಎಲ್ಲಿ ನೋಡಕತ್ತೀರಿ? ನೋಡ್ರಿ, ನೀವು ಕರೆದ ತಕ್ಷಣ ಹೆಂಗ ತಿರುಗ್ತಾನ ನೋಡ, ಎಲ್ಲ ಗೊತ್ತಾಕತ್ ನಿಮಗ. ಅಪ್ಪಾಜಿ ಯಾರು ಕರೀತಾರ, ನನ್ನ ಅಪ್ಪಾಜಿ ಕರೆಯಕತ್ತೈತಿ ಅಂತಂದು ಹೊಲಕ್ಕೆ ಹೋಗ್ಬರ್ತಾನ. ಗುಂಡು ಸುಮ್ಮನೆ ಆಟ ಆಡ್ಬೇಕು ನೀವು, ಗಲಾಟೆ ಮಾಡಬಾರ್ದು ನೀವು. ಗುಂಡು ಅಮ್ಮಗ ಕಾಡಿಸ್ಬಾರ್ದು, ಸುಮ್ಮನೆ ಆಟ ಆಡ್ಬೇಕು. ಬರ್ತಾನೆ ಬಂಗಾರಿ? ಆಯ್ತು ನಾ ಬರ್ತಾನೆ ತಗೋ. ಹ್ಞೂನ್ರಿ. ಬಾಂಡೆ ರಾತ್ರಿನ ತೊಳಿಲಿಲ್ಲ, ಕಂಡಾಬಿಟ್ಟಿ ಬಾಂಡೆ ಉಳಿದ್ವು. ಮತ್ತು ಅಕ್ಕಿ ತೆಗಿತಾಗ ಮಾಡಿ ಬೇಸರ ಮಾಡ್ಕೊಂತಾಳ. ಏನು ಓಟನು ಅಕ್ಕಿಗೆ ಹೇಳೋ ತೆಗಿಯತ್ತಾಗ ಆಗ್ಲೇನು ಸರ್ಬಿ ಹೋಗೋದ ಕೇಳ. ಮತ್ತು ಬಾಂಡೆ ತಂದಿಟ್ರ ಏನು ಮೊನ್ನೆನವ್ರು ನಂತೆಲ್ಲ ಹಂಗೆಲ್ಲ ಇದು ಮಾತಾಡ್ಕೊಂಡ್ಲ, ಸಾಕಾಗೈತಿ ಹಂಗೆ ಹಿಂಗೆ ಅಂದು. ಮತ್ತು ನಮ್ಮ ಮನೆ ಕೆಲಸ ಏನು ಒಂದು 4 ಬಾಂಡೆ ತಿಕ್ಕಿದ್ರೆ ಕೈ ಸವಂಗಿಲ್ಲ. ಅದಕ್ಕೆ ಓಸಿ ಹಿಡ್ಕೊಂಡು ಕುಂತೆ. ತಿಕ್ಕಿ ತೊಳೆದಿಟ್ರ ಸ್ವಚ್ಛಕತಿ, ಸಂಜೆ ಮುಂದೆ ಬೇಕಂದ್ರೆ ತಿಕ್ಕವಲ್ಲಕ್ಕ ಅಂತಂದು. ಅವರು ಶೋಭಾರವ್ವರು ಪಾಪ ಒಂದೀಟು ಕುಂದ್ರಂಗಲ್ ಬಿಡ, ಅಷ್ಟು ಬದುಕು ಮಾಡ್ತಾರೆ. ಅವು ಇವು ಮಡಿಸೋದು, ಅಡುಗೆ ಪಾಣಿ ಸ್ವಚ್ಛ ಮಾಡೋದು, ಕೂಸಿ ನಿತ್ಕೊಳ್ಳೋದು, ಬಾಣ್ತಿಗೆ ಏನಾರ ಕೊಡೋದು, ಮಾಡೋದು, ಉಣ್ಣಾಕ್ ನೀಡೋದು ಎಲ್ಲ ಮಾಡ್ತಾರೆ ಬಿಡ. ದರ ಒಂದು ಮಾಡ್ತಾರೆ. ಅವರು ಏನು ಕುಂದ್ರಂಗಿಲ್ಲ, ಮಾಡಿರ್ತಾರ ಪಾಪ. ಎಲ್ಲಿ ಎಲ್ಲ ಹೇಳಕ್ ಹೋಗೋದು ಅವ್ರಿಗೂ ಬಂದರಿಗೆ. ಅದ್ರಾಗ ಮೊದ್ಲ ಹಾರ್ಟಿಂದ ಆಪ್ರೇಷನ್ ಆಗೈತೆ ಅವರಿಗೆ. ಅದಕ್ಕೆ ನಾನಾ ಕುಂತ್ನಿ. ಅತ್ತಿಯರು ಬಾಂಡೆ ಓಸಿ ಇಟ್ಕೊಂತ ತಾವ ತಿಕ್ಕ ಕುಂತಾರ ನೋಡು. ಮೊನ್ನೆ ಅವ್ವ ನಾನು ಮಾತಾಡ್ಕೊಂಡು ಕೇಳಿಸ್ಕೊಂಡರ್ನ. ನಾನು ಬೇಸರಕತ್ತವ, ಬಾಂಡೆ ಅವು ತಿಕ್ಕಿ ಸಾಕಾಗೈತಿ, ಬಟ್ಟೆ ಹೋಗೋದು ಸಾಕಾಗೈತಿ ಅಂತ ಬಾಯಾಗನ್ಯ ಏನು ನನ್ನ ಬಾಯಾಗ ಯಾಕಂತಾವ ಮಾತು ಬಂದ್ವ ಏನು ಅನ್ನೋದು ತಿಳಿವಲ್ದು ನನಗಂತರ. ಪಾಪ ಅತ್ತಿಯರು ಗಂಧದಕ್ಕೆ ಬೇಸರ ಮಾಡ್ಕೊಂಡು ತಾವ ತಿಕ್ಕೊಂತ ಕುಂತಾರ ಏನು. ಹಾಳಾದಕ್ಕೆ ನಾನು ಒಳ್ಳೆ ಅಂದೆ ಏನು, ಎಬ್ಬಸಿ ನಾನು ತಿಕ್ತಂತೆಗೆ ಅತ್ತಾಗ ಏನು ವಯಸ್ಸು ಆದಾರ ಎಷ್ಟು ಬದುಕು ಮಾಡ್ತಾಳ. ಮತ್ತೆ ಪಾಪ ಈಗ ನಾನೇನು ವಯಸ್ಸಿದ್ದಕ್ಕೆ ಮಾಡಿದ್ರೆ ಏನು ಕೈ ಕಾಲು ಸೇರಂಗಿಲ್ಲ, ನಮ್ಮ ಬಿದ್ದೋಗಂಗಿಲ್ಲ. ಇನ್ನೊಮ್ಮೆಟ್ಟು ನಮ್ಮವ್ವ ಅಂದದ್ದು ತಪ್ಪಾಗೈತ್ರಿ ಅತ್ತಿಯರ, ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡ್ರಿ ಅಂತ ಹೇಳ್ಬೇಕು ಅತ್ತಿಯರಿಗೆ. ನಾನು ನೆನಪ ಮಾಡ್ಕೊಂಡಲ್ಲಿ ನೋಡೋದನ್ನ ಅತ್ತಿಯರಿಗೆ ಹೇಳ್ತಂತಡಿ. ಅದನ್ನೆಲ್ಲ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ್ರಿ, ಅಕ್ಕಿ ಆ ಬಾಯಾಗ ಅಂದಾಳೆ ನಾವು ಅಂತಂದು ಹೇಳ್ತಾನೆ. ಅತ್ತಿಯರ ಹೇಳ್ರಿ ಮ್ಯಾಗ ನೀವು ನಾ ತಿಕ್ತೇನಿ, ಓಸು ತೊಗೊಂಬಂದು ನೀವ ತಿಕ್ಕೊಂತ ಕುಂತಿರಲ್ಲ. ಇರ್ಲಿ ಬಿಡುವ, ಅವೇನು ಭಾಳ ಇಲ್ಲಿ ತೆಗಿ. ಅದು ನಾ ತಿಕ್ಕೇನಿ, ವೀಸದ ಬಿಟ್ಟೆಗಿ ನಾವು ಏಟ ತೆಗಿ ತಿಕ್ತಾನೆ. ಹೋಗು ಬೇರೆ ಏನಾರು ಇದ್ರೆ ಮಾಡ್ಕೋ. ನೀವು ಹೇಳ್ರಿ ಮೊದ್ಲು, ನೀವು ಹೇಳ್ರಿ ನಾ ತಿಕ್ತಾನಿ. ನೀವು ಮತ್ತೆ ಓಸಿ ಇಟ್ಕೊಂಡ್ ಕುಂತೀರಿ ನೋಡಿ, ಕಂಡಾಬಿಟ್ಟಿ ಬಾಂಡೆ ಅದಾವು, ಏನಾಗಲ್ಲ ಎದಳ್ರಿ. ನಳ ನೀರ್ ಬಿಟ್ಟಿದ್ನಲ್ವಾ, ಲಗು ತಿಕ್ಕಿದ್ರ ಆಗಕ್ಕವು ಅಂತಂದು ಕುತ್ಕೊಂಡೆ. ಅವೇನ್ ಭಾಳ ಇಲ್ಲಿ ತೆಗಿ ತಿಕ್ತಾನೆ. ಅತ್ತಿಯರ ಮೊನ್ನೆ ಅವ್ವ ಹಂಗಂದ್ಲ ಅಂದ್ಲಲ್ರಿ, ಅದಕ್ಕೆ ಬೇಸರ ಮಾಡ್ಕೊಂಡು ನೀವ ಬದುಕು ಮಾಡಾಕತ್ತೀರಿ ಏನ್ರಿ ಅತ್ತಿಯರ? ಬೆಳಗಿಂದ ನೋಡಾಕತ್ತಾನ ನಾನು, ಎಲ್ಲ ನೀವ ಮಾಡಾಕತ್ತೀರಿ ಬದುಕು. ಹಂಗೇನಿಲ್ವಾ, ನೀನು ಪಾಪ ಮಾಡಿ ಸಾಕಾಗೈತಿ ಅಂತಂದ ಸಾಕಾಗಿರ್ತಿಯಲ್ಲ, ಅದಕ್ಕೆ ಆಗ್ಲೇ ಓಸ್ ಬಟ್ಟೆ ಹೋಗದೆ ತೆಗಿ ಮತ್ತು ಅದು ಇದು ಮಾಡ್ತಿರ್ತೀಯಲ್ಲ, ಏನು ಮಾಡಾಕತ್ತಿ ಏನ ಅಂತಂದು ನಾನು ಓಸು ತೊಗೊಂಬಂದೇವ. ಬಾಂಡೆ ಅಂತ ಜಗ್ಗ ಕೊಡ್ತಾವ, ಅದಕ್ಕೆ ಭಾಳ ಅದಾವು. ಮತ್ತು ಹಿಂದಾಗ ಅದಾವು ತಿಕ್ಕುವಂತ ತಗೋ, ನಾನು ತಿಕ್ತಾನೆ. ವೀಸ್ ಏನು ಭಾಳ ಇಲ್ಲ, ವೀಸ್ ತೊಳ್ದಾನಿ, ಬುಟ್ಟೆಗಿನ ಅದಾವ ಆಟ. ಅತ್ತಿಯರ ಅದು ನಾನು ಬಾಯಾಗ ಲಕ್ಷದಾಗ ಏನು ನನಗಂತೂ ಮನಸ್ಸಿನಾಗ ಅದ ಕಟ್ಟಾಕತ್ತೈತ್ರಿ. ನಾನು ಒಳ್ಳೆ ಹೆಂಗೆ ಮಾತಾಡ್ಬಿಟ್ನಲ್ಲ, ಅವನ್ ಕೊಟ್ಟಾಗ ಸೇರ್ಕೊಂಡು ಎಂಥ ಕೆಟ್ಟ ಆಲೋಚನೆ ಬಂದ್ಬಿಟ್ವಲ್ಲ ಅಂತಂದು ನನಗೆ ಈಗ ಅನ್ಸಾಕತ್ತೈತ್ರಿ ಅತ್ತಿಯರ. ಅದನ್ನೆಲ್ಲ ನೀವು ಮನ್ಸಿಗೆ ತೊಗೊಳಕ್ ಹೋಗ್ಬೇಡ್ರಿ ಅತ್ತಿಯರ. ನಾನೇನು ಬೇಕಂತ ಅಂದಿಲ್ರಿ, ನಾ ಮನಸ್ಸಿನಾಗ ಅದನ್ನ ಇಟ್ಕೊಂಡು ಇಲ್ರಿ. ಇಲ್ವಾ, ನಿನ್ ಬುದ್ಧಿ ಹೆಂಗೈತಿ ಅನ್ನೋದು ನನಗೂ ಗೊತ್ತು. ಹೇಳಿಕೆ ಮಾತು ಕೇಳಕ್ ಹೋಗ್ಬೇಡವ. ಅದು ನಿಮ್ಮ ಅವ್ವರ ಆಗಿರ್ಲಿ ಯಾರಾಗಿರ್ಲಿ, ಹೌದಿಲ್ಲ, ಮನ್ಯಾಗ ಅದು ಗಂಡನ ಮನ್ಯಾಗ ಮಗಳು ಚಲೋ ನಂಗೆ ಜೀವನ ಮಾಡ್ಬೇಕು. ಹೇಳಿಕೆ ಮಾತು ತಾಯಿ ಆದ್ರೂ ಹೇಳ್ಕೊಡ್ಬಾರ್ದು. ನಾನು ಏನು ಗನ್ವ
ಬಾಧಕ್ಕೆ ಅಂತಂದು ಹೇಳಾಕತ್ತಿಲ್ಲ. ನಾನು ಮುಂಚೆ ಇಂಥವೆಲ್ಲ ತಪ್ಪು ಮಾಡೇನವ. ನಾನು ಇಂಥವೆಲ್ಲ ಮಾಡಿ ಈಗ ಅನುಭವ ಉಣ್ಣಾಕತ್ತಾನ ನೋಡು. ಉಂಡು ಈಗ ಒಂದೀಟ ನನ್ನ ಮಕ್ಕಳ ಪ್ರೀತಿ ಗಳಿಸೇನಿ. ಮತ್ತು ಮಕ್ಕಳ ಪ್ರೀತಿ ಮತ್ತೆ ಕಳ್ಕೊಂಡೆ ಅಂದ್ರೆ ಸಾಯ ತನಕನೂ ಬರೋದಿಲ್ಲ. ಅದು ನನಗೆ ಅರಿವಾಗೆ ನಾನೀಗ ಚಲೋತ್ ನಂಗೆ ಅದೇನಿ. ಆ ತಪ್ಪು ನಿಮ್ಮ ಅವ್ವರಿಗೆ ಮಾಡಬೇಡ ಅನ್ನ ಏನು. ಏನ ಮಗಳ ಮನ್ಯಾಗ ಗಂಡನ ಮನ್ಯಾಗ ಅಂದ್ರೆ ಒಂದು ಕೆಲಸ ಹೆಚ್ಚು ಕಮ್ಮಿ ಇರ್ತಾವ, ಹೌದಿಲ್ಲ? ಅದ್ರಾಗ ಈಗ ಬಾಂಟಿ ಮನಿ ಅಂದ್ರೆ ಸ್ವಲ್ಪ ರಗಡ ಇರ್ತಾವ ಕೆಲಸ. ನಾ ಏನು ನೀ ಮಾಡಂಗಿಲ್ಲ ಅಂತಂದು ಹೇಳಕತ್ತಿಲ್ಲ, ನೀ ಮಾಡೋಕೆ ಚರ್ಕೊಂಡೆ ಅಂತಾನು ಹೇಳಕತ್ತಿಲ್ಲ. ಆದ್ರೆ ನಿಮ್ಮ ಅವ್ವರ ಅದನ್ನ ಅರ್ಥ ಮಾಡ್ಕೋಬೇಕಿಲ್ಲವ. ನೀನು ಏನು ಹೇಳಿಕೆ ಮಾತು ಕೊಟ್ಕೊಂಡು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳಕತ್ತಿಲ್ಲ. ನಾ ಅದನ್ನ ಮನಸ್ಸಿನಾಗ ಇಟ್ಕೊಂಡಿಲ್ಲ. ನೀ ಏನು ಅದನ್ನ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ ಏನು. ನಾ ಏನು ಬೇಸರನೂ ಮಾಡ್ಕೊಂಡಿಲ್ಲವ. ಹೋಗ್ಲಿ ಬಿಡ, ಅದನ್ನ ಬಿಟ್ಟು ಅಲ್ಲಿಗೆ. ಇಲ್ರಿ ಅತ್ತೀರ, ನಿಮ್ಮ ಬುದ್ಧಿ ಹೆಂಗೈತಿ ಅನ್ನೋದು ನನಗೆ ಗೊತ್ತೈತ್ರಿ. ಆದ್ರೆ ಎಂತ ಯೋಚನೆ ಮಾಡಿದ್ನಲ್ಲ ಅಂತ ಬೇಸರ ಅಟಾರಿ. ನಾನು ಅದನ್ನ ತಲೆಗೆ ಹಾಕೊಂಡಿಲ್ವಾ. ನಾನು ಶೋಭಾಕರ್ ಅವ್ವರ್ಗೂ ಎಂತೆಂತ ಅಂದ್ಬಿಟ್ರಿ. ಹಂಗ ಕೂಸಿನ ಎತ್ಕೊಂಡು ಕುಂದ್ರದು ಮಾಡೋದು ಮಾಡ್ತಾರ. ನಾನು ಯಾವ ಹೇಳೋದಾಗ ಅಂದಾನೇನು ನನಗೆ ಆಶ್ಚರ್ಯ ಅನ್ಸಕತ್ತೈತ್ರಿ. ಇಂಥವೆಲ್ಲ ನಾನು ಹೆಂಗೆ ಮಾತಾಡ್ದೆ ನಮ್ಮ ಅವ್ನ ಕೂಟ ಸೇರ್ಕೊಂಡು ಅಂತಂದು. ಇಲ್ರಿ ಅತ್ತೀರ, ನನಗೂ ಪಾಪ ಅವ್ವರು ಅವರು ಎಷ್ಟು ಬದುಕು ಮಾಡ್ತಾರೆ ಎಂತಾನ ನಮ್ಮ ಮೇಲೆ ಬಿಟ್ಟು ಕೈ ಬಿಡಂಗಿಲ್ಲ. ನಾನು ಎಂತ ಅಂದ್ಬಿಟ್ರಿ ಅತ್ತೀರ. ಅದ್ನಲ್ಲಿಗೆ ಕೈ ಬಿಡು ಅನ್ಲಿಲ್ಲ. ಅದನ್ನ ಇಟ್ಕೊಂಡು ಮನಸ್ಸು ಬೇಸರ ಮಾಡ್ಕೊಬಿಡವ. ಏನಾಗಂಗಿಲ್ಲ ಬಿಡೋದು, ಆಗಿದ್ದಾತು. ನಿಮ್ಮ ಮಾವ ಇದನ್ನ ಕೇಳಿಸ್ಕೊಂಬರಕ್ಕೆ ಹೋಗ್ಯಾನ ಸ್ವಾಮಿಗಳ ಹತ್ರ. ಮತ್ತು ಕೂಸಿಂದ ಹೆಸರಿಡಕದ್ನ ಮತ್ತು ಅವ್ರು ಏನು ಹೇಳ್ತಾರೆ ಏನೋ ಕೇಳ್ಕೊಂಡು ಮತ್ತೆ ಇನ್ನೊಂದು 3-4 ದಿವಸದಾಗ ಆಷಾಢದು ಬರ್ತೈತೆ. ಆಟ್ರಾಗ ಮಾಡ್ಬೇಕು ನಾವು ಕೂಸಿಂದ ಹೆಸರಿಡೋದು ಎಲ್ಲ ಮುಗಿದು ಬಿಡ್ಬೇಕು. ಅದಕ್ಕೆ ಮತ್ತು ಬಂದು ಏನು ತರೋದು ಮರದು ಇರ್ತೈತಿ. ಅದಕ್ಕೆ ಒಂದಿಟ್ಟು ಅದು ನಡಮನಿ ಅದನ್ನ ಇದು ಅಡುಗೆ ಮನೆ ಅದು ಒಂದಿಟ್ಟು ಧೂಳ ಅದನ್ನ ಅನ್ಕೋಬೇಕು ನೋಡವ. ಸ್ವಚ್ಛ ಮಾಡ್ಕೊಂಡ್ವಿ ಅಂದ್ರೆ ಲಘು ಲಘು ಹಾಕವು ಬದುಕು. ಮತ್ತು ಕಾಯಿಪಲ್ಲೆ ಅದಿದ್ದು ತಂದ್ರೆ ಹಳ್ಕೋಬೇಕಾಕತ್ತೆ. ಒಂದಿಟ್ಟು ಅದನ್ನ ಸ್ವಚ್ಛ ಮಾಡಿಬಿಡು. ಹ್ಞೂ ರೀ ಅತ್ತೀರ. ಇಂಥ ಒಳ್ಳೆ ಹುಡುಗಿ ಮನಸ್ಸು ತಾಯಿನ ಕೆಡ್ಸಕತ್ತ ನೋಡು. ಏನು ಪಾಪ ತಾನು ಬದಲಾಗಿ ಏನೋ ಗಂಡನ ಮನೆಗಿಂದ ಬದುಕು ಅಂತಂದು ತಾನಿದ್ರ ಬಂದು ಅಷ್ಟೇ ಯಾಕೆ ಮಾಡ್ತಿ ಇಷ್ಟ ಯಾಕೆ ಮಾಡ್ತಿ ಹಂಗೆ ಹಿಂಗೆ ಅಂತಂದೇನು. ನಾನು ಪುಣ್ಯಕ್ಕೆ ಲಗುನ ಎಲ್ಲ ಆಕಿಗೆ ಹರಿವು ಮಾಡಿದೆ ಪುಣ್ಯ. ಇಲ್ಲಕ್ರ ಅದನ್ನ ಮನಸ್ಸಿನಾಗ ಇಟ್ಕೊಂಡು ದೇಶ ಬೆಳೆಸ್ಕೊಂಡಿದ್ಲು ಅಂದ್ರೆ ಮನೆ ಎರಡು ಮನೆ ಆಕತ್ತು. ಇವತ್ತಿನ ಕತೆ ಹೆಂಗೆ ಅನ್ನಿಸ್ತ್ರಿ ನೋಡೋಣ. ನಾಳೆ ಕತೆ ಒಳಗೆ ಎಲ್ಲ ನಾಮಕರಣದ ಪ್ರಿಪ್ರೇಷನ್ ಆಮೇಲೆ ತಯಾರಿ ಎಲ್ಲ ಇರ್ತೈತ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ, ಹೈಪ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ನಮ್ಮ ವಿಡಿಯೋಸ್ನ ಶೇರ್ ಮಾಡಿರಿ ಅಂತ ಕೇಳ್ತಾನ್ರಿ. ಇವತ್ತಿನ ಕತೆನ ಮುಗಿಸಕತ್ತೀನಿ ರೀ. ಮತ್ತೆ ನಾಳಿನ ವಿಡಿಯೋದಾಗ ಸಿಗ್ತಾನ್ರಿ. ಇನ್ನೇ ಹೋಗಿ ಎಲ್ಲ ಚಲೋ ನಂಗೆ ಹೇಳಿ ಬಂದಾನ ಆಕಿಗೆ. ಏನೇ ನನ್ನ ಮಗಳಿಗೆ ಹಂಗ ಏನು ಮನೆ ಕೆಲಸಕ್ಕಿನ್ಕನ ಕಡಿಗೆ ಮಾಡಕತ್ತಾರ ಅವ್ರು ಎಲ್ಲರೂ ಸೇರ್ಕೊಂಡು. ಆಕಿ ಹಡ್ದಾಳ ಆಕಿಗೆ ಎಲ್ಲ ವಾರೆ ಹಂಗೆ. ಅದಕ್ಕೆ ಹೇಳಿ ಬಂದಾನ ಚಂದಂಗಿ ಎಲ್ಲ ನೀನು ಮಾಡ್ಕೊಳ್ಳೋದು ಕಲಿ. ನಂಗೆ ಓತ ಬದುಕು ಮಾಡಬೇಡ, ನಿನ್ನೇನು ಯಾರು ನೆನ್ಸಂಗಿಲ್ಲ ಅಂತಂದು. ಆಮೇಲೆ ಹೋಗಿ ಒಂದಿಟ್ಟು ಮಾತಾಡ್ಕೊಂಡಾರ ಬರ್ತೇನೆ. ಆಗ್ಲೆಲ್ಲ ಮನೆಗೆ ಹೋಗೋದು ಸರಿ ಆಗಂಗಿಲ್ಲ. ಕೇಳ್ತಾನೆ ಆಮೇಲೆ ಏನು ಸಿಗ್ತಾಳ ಏನ ಇತ್ಲದಾಗ ಏನಾರು ಬದುಕು ಮಾಡೋ ಮುಂದೆ ಹೋಗಿ ಮಾತಾಡ್ತಾನೆ. ಲಕ್ಷ್ಮವ್ವ, ಲಕ್ಷ್ಮವ್ವ, ಯಾರವ ಒಳ ಬರ್ರಿ. ನಾನು ಐತ ಯಾರವ ಅಂತೀಯಲ್ಲ, ಧ್ವನಿ ಗೊತ್ತಾಗ್ಲಿಲ್ಲ ನಿನಗೆ. ಅಯ್ಯ ನೀ ಏನೇ ಕೆಂಚವ, ಗೊತ್ತಾಗ್ಲಿಲ್ಲ ಬಿಡ ಕೆಂಚಕ ನನಗೆ. ಬಾ ಕುಂದ್ರು. ಹಂಗ ಬಂದವ ಇತ್ಲಾಗ ಏನೋ ಮಾಡಕತ್ತೀಯಲ್ಲ, ಹೂ ಕಟ್ಟಕತ್ತೀಯ. ನಾ ಕೆಂಚಕ ಹೂವು ಮತ್ತೆ ನಮ್ದು ಹೂವಿಂದ ಅಲ್ವ ವ್ಯಾಪಾರ. ನನ್ನ ಗಂಡು ಮತ್ತು ಈ ಅವಾಗರ ಮಗಳು ನಾನಿಬ್ರು ಇದ್ವಿ. ಲಘು ಕಟ್ತದ್ಲು ನನ್ನ ಮಗಳು. ಈಗಂತೂ ಒಬ್ಬಕ್ಕೆ ಏನಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೊತ್ತಕತ್ ಬಿಡ. ಅದಕ್ಕೆ ಕಟ್ಕೊಂತ ಕುಂತಿದ್ದೆ. ಬಾ ಯಾಕೆ ಒಳ್ಳೆ ಬಂದಿ ಬಿಡವ ನಮ್ಮ ಮನೆ ಕಡೆ. ಏನು ನಿನ್ನ ಮಗಳು ಭಾರಿ ಬದುಕು ಬಿಡ ಯಾವ. ಅದಕ್ಕೆ ಹಟಿಗಿಟ್ಟಿಲ್ಲ ಐತೆ ಏನು ಇಲ್ಲ ಯಾಕ ಇನ್ನು ಏನಿಲ್ಲವ. ಅವ್ರಾಗ ಕಡ್ದಾಳಲ್ಲ ಮನೆಯಾಗಿನೋ ಚಾಕ್ರಿ ಬದುಕು ಜಗ್ಗಕ್ಕೆ ಒಬ್ಬಡೆ ಬಾ. ಅದಕ್ಕಂತೂ ಸಾಕಾಗೋಗೈತದ ನನ್ನ ಮಗಳು. ಹೌದವ, ಯಾವ ನೋಡು ಬದುಕು ಮಾಡ್ಕೊತಾನೆ ಇರ್ತೈತಿ. ಹಿಂಗೆ ಯಾವ ನೋಡು ಕೆರ್ಕೊಂಡು ಬರೀ ಬದುಕ ಇರ್ತಾವ. ಅದಕ್ಕೆ ಪಾಪ ನಾನು ನೋಡ್ಕೊಂತ ಓಡಾಡ್ತಿರ್ತಾನಲ್ಲ ಅವ್ರ ಮನೆ ಅಂತೇಳಿ. ಯಾವ ನೋಡು ಒಗ್ಯಾನ ಬಾಂಡೆ ಮಾಡ್ಕೊಂತಾನೆ ಇರ್ತೈತವ. ಪಾಪ ನಿನ್ನ ಮಗಳು ಭಾರಿ ಬಡ್ದಾತದ ಬಿಡು ಅದನ್ನು ಮನ್ಯಾಗಲ್ಲಿ. ನೀವ ಭಾರಿ ಬಂಡಾಟಿದ್ದು ಗೆತ್ತದ್ರದಂತ್ರ ನನ್ನ ಮಗಳದು ಗೋಳು ಯಾರು ಕೇಳೋರು. ಹಂಗೆ ಏನು ಮಾಡು ಅಂದ್ರೆ ಯಾರೆಲ್ಲ ಮಾಡೋರು. ಅವ್ರು ಅವನು ಬಂದಾಳಂತ ಆಕಿ ಬರೀ ಕೂಸಿನ ಆಡ್ಸೋದು, ಮಗಳು ಚಾಕ್ರಿ ಮಾಡೋದು ಆಕತಿ. ಅವ್ರ ಅತ್ತಿಗೇನು ಭಾಳ ಬದುಕಾಗ್ಬೇಕಲ್ಲ. ಅದಕ್ಕೆ ನಿಕ್ಕಿದ ಎಲ್ಲ ಬದುಕು ಅವ್ರ ಮನ್ಯಾಗ ಭಾಳ ಸಾಕಾಗೈತಿ ಅಂತ ಅಂದ್ಲು. ಮೊನ್ನೆ ನಾನು ಕೂಸನ್ನ ನೋಡಿದ್ದೆ ಇಲ್ಲ, ನೋಡಕ್ಕಂತ ಹೋಗಿದ್ದೆ. ಬದುಕಂತರೂ ಸಾಕಾಗೋಯ್ತು ಬೇ ನನಗೆ ಮಾಡಿ ಅನ್ನಕತ್ತತ್ ನನ್ನ ಮಗಳು. ಹೌದಂತವ ಪಾಪ. ಏನು ಹೋಗಿ ಒಂದಿಟ್ಟು ಕರ್ಕೊಂಬಂದಿಟ್ಕ ಒಂದು 4 ದಿವಸ ಮಾಡಿ ಅಂತ ಶಟ್ಗಂದು ಒಯ್ದಿತ್ತು ನಿನ್ನ ಮಗಳು. ಇವಾಗ ಕಳಿಸ್ಬೇಕಲ್ಲ ಅವರು. ನೋಡಪ್ಪ ನೋಡಿ ಕೇಳಾಕತ್ತಾರ ಕರ್ಕೊಂಡು ಹೋಗಕ್ಕ ಮನ್ಯಾಗ ಬಾಣ್ಸಿ ಇಟ್ಕೊಂಡು ಅಂತಂದು ಅಂದ್ಗಿಂದಾರು ಅಂತ ನನಗೆ. ಅವ್ರು ಏನಂತಾರ ಹೇಳಿ ಕರ್ಕೊಂಬರ್ಬೇಕು. ಹಂಗ ಅದು ಐತಿ ಇದು ಐತಿ ಆರಾಮಿಲ್ಲ ಅಂತಂದು ಹೇಳಿ ಕರ್ಕೊಂಬ. ನನಗೂ ಆರಾಮಿಲ್ಲ, ಒಂದು 2 ದಿವಸ ಇಟ್ಕೊಂಡು ಕಳಿಸ್ತೇವಿ ಹಿಂಗೆ ಅಂತಂದು ಹೋಗು. ಏನು ಮಾಡಿ ಏನಾರ ಆದೈತಿ ನಿನ್ನ ಮಗಳು. ನಾನು ಯಾವಾಗೂ ನೋಡ್ತಾನವ ಮದುವೆ ಆಸ್ಬಿಟ್ಟು ಬರೀ ಬದುಕು ಮಾಡೋದು ಆಮೇಲೆ ಹೋಗಿ ಬಂದಿಟ್ಟು ಕಿನ್ ಮಾತಾಡಿಸ್ತಾನೆ. ಆಕಿ ಏನಂತಾಳೆ ಕೇಳಿ ಹೇಳ್ತಾನೆ. ಮಾಡು
ನಾನು ಒಕ್ಕಂತಗಳವ ನೋಡಿದ್ನೆ ಈಗ ನಿನಗೆ ಹೇಳ್ಬೇಕು ಅನ್ನಕತ್ತೆ 8-10 ದಿವಸ ಆತು ಈಗ ಕುಡಿದ್ದ ಇಲ್ಲೇ ಬರಾಕ ಇತ್ಲ ಹೊಂಟಿದ್ನೆಲ್ಲ ಅದಕ್ಕೆ ಹೇಳೋಣ ಅಂತ ಬಂದೆ ಒಕ್ಕಂತ ತಗೋ ಬಾರ ಕಿಂಚಕ ಚಾ ಕುಡ್ತಾನೆ ಬಾ ಚಾ ಕುಡ್ದೋಗಂತೆ ಅಂತ ಇಲ್ವಾ ಬರ್ತಾನೆ ಮತ್ತ ಅಲ್ಲಿಗ ಆತಕ್ಕ ವಾ ಇದು ಎಲ್ಲರೂ ನೋಡ್ದಾರ ಅಂತಾರ ನೋಡುವ ಹುಡುಗಿಗೆ ಏನಾಗಿದ್ದಿತ್ತಂತ ನಿನ್ನೆ ಇವಾಗ ಆಟ ಹೇಳ್ಬಂದ ನೀ ಮತ್ತೆ ಏನು ಬದುಕು ಮಾಡ್ತಿದ್ದಾಳು ಈಕಿಗೇನು ಹೇಳಿ ಕುಂದ್ರಕ್ಕಾಗಲ್ಲ ನನ್ನ ಕೈಯಿಂದ ಮಾಡೋದು ಭಾಳ ಆಗಂಗಿಲ್ಲ ಅಂತಂದು ಏನು ಬದುಕು ಮಾಡ್ತೈತೆ ಏನವ ಇದಕ್ಕಂತ ಹೇಳಿ ಸಾಕಾಗೋತು ನನಗೆ ಈಕಿ ನಮ್ಮವ್ಗೆ ಏನಾಗಿದ್ದಿತ್ತಂತ ಬಾ 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 ಏನ ವಾ ಬಾ ಅಂತಂದು ಏಟೋ ತಾತ ಕರೆಯಕತ್ತಿ ಇನ್ನೂ ಬಂದಿಲ್ಲ ನೋಡು ಒಳ ಬಾರು ಅಂದ್ರೆ ಒಳಗೂ ಬರಂಗಿಲ್ಲ ಹೊರ ಬಾ ಸ್ವಚ್ಛಾಗಿ ಹೇಳ್ತಾನೆ ತಡಿ ನಮ್ಮವು ಏನಾರು ಹೇಳಕ್ಕೆ ಬರಲಿ ಸ್ವಚ್ಛಾಗಿ ಹೇಳ್ತಾನೆ ನಮ್ಮ ಮನೆ ಸುದ್ದಿಗೆ ಏನು ಇದು ಹಾಕಕ್ಕೆ ಹೋಗ್ಬೇಡವ ಇವ ನನಗೆ ಗೊತ್ತೈತಿ ನನಗೆ ಗಂಡನ ಹತ್ರ ಹೆಂಗಿರ್ಬೇಕು ನಮ್ಮ ಅತ್ತೆ ಹತ್ರ ಹೆಂಗಿರ್ಬೇಕು ಮನ್ಯಾಗ ಬದುಕು ಮಾಡ್ಬೇಕಾ ಬೇಡ ಎಲ್ಲ ಗೊತ್ತೈತಿ ನನಗೆ ನೀನು ಸುಮ್ಮನರು ಅಂತಂದು ಹೇಳ್ತಾನೆ ಏನು ಈಕಿ ನಮ್ಮ ಮುಂದೆ ಯಾಕೆ ಭಾಳ ಆತು ನನ್ನ ಮಗಳು ಬಂದತೆ ಇಲ್ಲ ಹೊರಗೆ ನೋಡ್ತಾನೆ ಲಗು ಲಗು ಹೋಗ್ತಾನೆ ಮತ್ತು ಅವ್ರ ಅತ್ತೆ ಯಾರ ಇದ್ರೆ ವಜ್ಜಕೈತಿ ಬರಕತ್ತಾಳು ನಮ್ಮವು ಇವ ಯಾಕೆ ಹಂಗೆ ಮಾಡ್ತಾಳೆ ನಮ್ಮವು ಈ ನಮ್ಮನೆ ಕೆಟ್ಟ ಬುದ್ಧಿ ಅಲ್ಲಿಂದ ಕಲ್ತಾಳು ಏನು ಇವ ಯಾರು ಇಲ್ಲ ನಮ್ಮ ಮನ್ಯಾಗ ಅದಾರ ಅತ್ತೆಯರು ಅದಾರ ನಮ್ಮ ಅಕ್ಕನ ಅದಾಳ ಅವ್ರ ಅವ್ವರು ಅದಾರ ಎಲ್ಲರೂ ಅದಾರ ಮಾವರು ಮಾಮಲ್ಲ ಇವರು ಇಲ್ಲ ಹೌದೇನು ನಾ ಹೇಳಿದ್ದೇನು ಮಾಡಿದಿ ನೀನು ಗಂಡನಂತೇಳಿ ಮಾತಾಡೋದಿಲ್ಲ ಅವ್ವ ಏನಾಗಿತ್ತು ನಿನಗೆ ಹೌದು ಅವ್ವ ಇವತ್ತು ಕೆಂಚವ್ ಬಂದಿದ್ಲು ನಮ್ಮ ಮನೆಗೆ ಏನ ನಿನ್ನ ಮಗಳು ಏನು ಬಡ್ದಾಡಿ ಬದುಕು ಮಾಡ್ತೈತೆ ಹೋಗವ ಕರ್ಕೊಂಬಂದ 4 ದಿವಸ ಇಟ್ಕ ಮಾಡಿ ಶಟ್ಗಿಟ್ ಅಂತ ಹೋದಾಳ ನಿನ್ನ ಮಗಳು ಅಂತ ಅಂದ್ಲು ಗೊತ್ತೇನ ನಿನಗೆ ಹೇಳಿದ್ರೆ ತಿಳ್ಕೊಳಂಗಿಲ್ಲ ನೀನು ಇವ್ವ ನಿನಗೇನಾಗೈತೆ ಬೇ ಹೌದು ಅಲ್ಲ ಹುಡುಗನ ನಾಮಕರಣ ಇಟ್ಕೊಂಡು ಮುಂದೆ ಮನಿ ಬಾ ಅನ್ನಕತ್ತಿಯಲ್ಲ ಏನು ತಲೆಗಿಲಿ ಸುದ್ದ ಐತಿಲ್ಲ ನಿನಗೆ ಅಂದ್ರೆ ನೀ ಏನು ನಿನ್ನ ಗಂಡನಂತೇಳಿ ಮಾತಾಡಿಲ್ಲ ಹಂಗಾರ ಏನು ಮಾತಾಡಿಲ್ಲ ನೀ ತಲೆ ತಿನ್ಬಾರ್ದು ನೋಡಿ ಸುಮ್ಮನೆ ಗೊತ್ತಾಗ ಅಯ್ಯೋ ಮಾಡಿ ಶಟಕಂದು ಹೋಗತ್ತಾಗ ಏನ ಹೇಳಿದ್ದು ಒಂದನಿ ತಿಳ್ಕೊಳಂಗಿಲ್ಲ ನೋಡು ಮೊನ್ನೆ ಊನವ ಹಂಗವ ಹಿಂಗವ ಅಂದಿ ಈಗಲೇ ಮತ್ತೆ ಉಲ್ಟಾ ಹೊಡ್ಯಾಕತ್ತೀಯ ನನಗೆ ಅದು ಹೆಂಗ ಬೇ ನಮ್ಮನೆ ಕೆಲಸ ಅಲ್ಲೇನು ನಮ್ಮನೆ ಕೆಲಸ ನಾ ಮಾಡಕ್ಕೆ ಒಳ್ಳೆ ನಿನ್ನಂತೆಲ್ಲ ಸೇರ್ಕೊಂಡು ಅದನ್ನು ನಮ್ಮ ಅತ್ತೆಲ್ಲ ಕೇಳಿಸ್ಕೊಂಡಿದ್ಲು ಗೊತ್ತೇನ ನಾನು ಅತ್ತೆರಂತೆಲೆ ಕ್ಷಮೆ ಕೇಳ್ಕೊಂಡು ಇದು ಮಾಡಕತ್ತೇನೆ ಅವ್ರು ನನಗೆ ಬುದ್ಧವಾದ ಹೇಳಿದ್ಮೇಲೆ ಗೊತ್ತಾಯ್ತು ನನಗೆ ನಮ್ಮ ಮನೆ ಕೆಲಸ ನಾ ಮಾಡಕ್ಕೆ ಯಾಕೆ ಇದು ಮಾಡ್ಕೊ ಜರ್ಕೋಬೇಕು ಅಂತಂದು ಅಂದ್ರೆ ಈಗ ನಿನಗೆ ನಿಮ್ಮವ್ವ ಹೇಳಿದ ಮಾತು ಏನು ಲೆಕ್ಕಕ್ಕಿಲ್ಲ ನಿಮ್ಮ ಮಾತು ಹೇಳಿದ್ದ ನಿನಗೆ ಭಾರಿ ವೇದ ವಾಕ್ಯ ಹಂಗಲ್ಲ ಬೇ ಅಲ್ವ ಈಗ ನಮ್ಮ ಮನೆ ಕೆಲಸನ ಈಗ ನಾನು ಹಿಡಿದ್ರೆ ನಮ್ಮ ಅಕ್ಕನ ಮಾಡ್ತಾಳೆ ಹಂಗನ ಬೇ ಅದು ಮನೆ ಕೆಲಸ ಮಾಡಕ್ಕೆ ನಾ ಒಳ್ಳೆ ಇದು ಮಾಡ್ಕೊಂಡು ನೋಡ ಪಾಪಂದು ಸಣ್ಣ ಕೂಸಿಂದು ಎಲ್ಲ ಬದುಕು ಮಾಡಕ್ಕೆ ಜರ್ಕೊಂಡೆ ನಿನ್ನಂತೇಳಿ ನಾನು ಹಂಗೆ ಯಾಕೆ ಮಾತಾಡ್ದೆ ಅನ್ನೋದು ನನಗೆ ತಿಳಿವಲ್ದು ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನಮ್ಮ ಮನೆ ಬದುಕು ನನಗೆಲ್ಲ ಗೊತ್ತಾಕತಿ ಸುಮ್ಮನರು ಅಯ್ಯೋ ಮೊನ್ನೆ ಒಂಥರ ಇದ್ದಿ ಇವತ್ತೊಂಥರ ಇದೆಯಲ್ಲೇ ನಿನಗೆ ಏನಾಗೈತಿ ನಿನಗೆ ಏನೋ ಮಾಡಿಸಿ ನಿಮ್ಮ ಅತ್ತಿ ತನ್ನ ಕಡೆ ಮಾಡ್ಕೊಂಡ್ರೆ ತಗೋ ಇಲ್ಲದ್ರಿ ಈ ನಮ್ಮನೆ ಮಾತಾಡ್ತಿದ್ದಿಲ್ಲ ನೀನು ಏನು ಮಾಡಿಸಿಲ್ಲ ಏನು ಇದು ಮಾಡಿಲ್ಲ ಇವ ನೀನು ಚೆನ್ನಾಗಿರಬೇ ಎಲ್ಲ ಬೇ ಮಗಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕು ನೀನು ಅದನ್ನ ಬಿಟ್ಟು ನಮ್ಮನೆ ಮನೆ ಹಾಳು ಕೆಲಸ ಮಾಡೋದು ಹೇಳ್ಕೊಡಕತ್ತಿಯಲ್ಲ ನಿನ್ನ ಗಂಡ ನಿನ್ನ ಕಡೆ ಮಾಡ್ಕೋ ಮನೆ ಬದುಕು ಮಾಡಬೇಡ ಅವ್ರಿಗೆ ಮಾಡೋ ಇವ್ರಿಗೆ ಮಾಡಬೇಡ ಅಲ್ಲ ಬೇ ಏನು ಮದುವೆ ಭಾಳ ದಿವಸ ಆಗೈತೇನ ನೋಡವ ಮದುವೆ ಆಗಿ ದೌಡ್ ಹಂಗೆ ಮದುವೆ ಆಗತ್ಲೆ ಮನೆ 2 ಮನೆ ಮಾಡಿದ್ಲು ಅನ್ನೋದು ಹೆಸರು ತೊಗೊಳಕ್ಕೆ ಅಲ್ಲವ ನಾನು ಚಂದಂಗೆ ಜೀವನ ಮಾಡ್ಬೇಕು ಅಂತ ಅನ್ಕೊಂಡನಿ ನನ್ನ ಗಂಡ ನೋಡ್ತೀಯ ಅವ್ರ ಅಣ್ಣನ ಮೇಲೆ ಇಲ್ಲ ಅವರ ಜೀವದಾನ ಅದನ್ನ ಬಿಟ್ಟು ನಾ ಹೇಳಿದಂಗೆ ಕೇಳ್ತಾನ ಅಂತ ಅನ್ಕೊಂಡಿ ನೀನು ಅದು ಎಲ್ಲ ನಿನ್ನ ಕೈಯಾಗಿರ್ತೈತಿ ಏನಾರ ಮಾಡ್ಕೋ ಏನ ನನ್ನ ಮಗಳ ಜೀವನ ಚಲೋ ಇರಲಿ ಅಂತಂದು ಹೇಳಕ್ ಬಂದಿಲ್ಲ ನಾನು ತಪ್ಪದು ಇಂದ್ರ ಬೇ ಎಲ್ಲದು ಒಟ್ಟು ಕೇಳ್ದಂಗೆ ಕೇಳ್ಕೊಂತಿದ್ದೆ ಅಂದ್ರೆ ಚಲೋ ನಮ್ಮವ್ಗ ಒಂದೀಟು ಉಲ್ಟಾ ಇದೆ ಅಂದ್ರೆ ನಿಂದು ಏನಾರ ಮಾಡ್ಕೋ ಏನ್ ಥರ ಮಾಡ್ಕೋ ಅಂತ ಹೊಂಟು ಬಿಡ್ತಾಳಂಗ ಹೋಗ್ಲಿ ಬಿಡು ಮತ್ತು ತಾನ ಒಂದೀಟು ಸಿಟ್ಟು ಕಮ್ಮಿ ಆಗತ್ಲೆ ಮಾತಾಡಿಸ್ತಾಳೆ ಒಳಗೆ ಒಂದು 20 ಕದ ಹೂವು ಮಾಡ್ಬೇಕು ಪೂಜೆ ಎಲ್ಲ ಆತು ಇವತ್ತು ಯಾಕೆ ಅಷ್ಟು ಜನಗಳ ಇಲ್ಲ ಗುಡಿಯಾಗ ಬಾಗ್ಲು ಹಾಕ್ಕೊಂಡು ಹೋಗ್ಕಾನಿ ನಾನು ಮತ್ತು ಬಾಗ್ಲು ಹಾಕ್ಕೊಂಡು ಹೋದ್ಮ್ಯಾಗ ಜನಗಳು ಬರ್ತಿರ್ತಾರ ಸ್ವಾಮಿಗಳು ನೀವು ಇರೋದಿಲ್ರಿ ಲಘುನ ಹೋಗ್ಬಿಡ್ತೀರಿ ಅಂತಂದು ಅದಕ್ಕೆ ಇಟ್ಟೋ ತನಕ ಕಾದ್ನಿ ಯಾರಿಲ್ಲ ಮತ್ತು ಯಾರು ಹೇಳಿಕೆ ಕೇಳೋರು ಅವರು ಬರ್ತಿರ್ತಾರ ಅಂದು ನಿಂತ್ಕೊಂಡು ಯಾರಿಲ್ಲ ಹೋಗ್ಕಾನಿ ಸ್ವಾಮಿಗಳು ಅದರ ಇಲ್ಲ ಲಘು ಹೋಗ್ಕಾನಿ ಅಲ್ಲೇ ಹೊತ್ತಾತು ಲಘುನ ಪೂಜೆ ಮಾಡಿಕೊಂಡು ದೇವ್ರು ಗುಡಿದು ಬಾಗ್ಲು ಹಾಕ್ಕೊಂಡು ಹೋಗಿದ್ರು ಅದಾರಿನ ಒಳಗೆ ಬಾಗ್ಲ ತೆಗ್ದೈತಿ ಒಳಗದಾರಿನ ಲಘುನ ಹೋಗಿ ನೋಡಿ ಏನನ್ನ ತಿಳ್ಕೊಂಡು ಎಲ್ಲ ಕೇಳ್ಕೊಂಡು ಹೋಗ್ಕಾನಿ ಯಾರ ಬಂದಂಗತ್ತಲ್ಲ ಓ ಪರ್ಸು ಬಂದನ ರಾಮ್ರಿ ಸ್ವಾಮಿಗಳ ನಮಸ್ಕಾರ ರೀ ಬಾರಪ್ಪ ನಮಸ್ಕಾರ ಬಾ ಕಾಪಾಡಪ್ಪ ತಂದೆ ವೀರಭದ್ರೇಶ್ವರ ಕಾಪಾಡಪ್ಪ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ ನನ್ನ ಮಗುಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡು ತಂದೆ ಏನಪ್ಪ ಪರ್ಸು ಯಾಕೆ ಒಳ್ಳೆ ಇತ್ಲಾಗ ಬಂದು ಇವತ್ತು ಹ್ಞೂ ರೀ ಸ್ವಾಮಿಗಳ ನಿಮ್ಮನ್ನ ಕಾಣ್ಬೇಕು ಅಂತಾನ ಬಂದೆ ಎಲ್ಲಿ ಹೋಗಿರಿ ಏನೋ ಅನ್ಕೊಂಡೆ ಪುಣ್ಯಾಕದಿರಿ ಹೌದೇನಪ್ಪ ಇಲ್ಲ ಹೊಂಟಿದ್ದಿ ಈಗ ಹೋಗ್ಬೇಕು ಅನ್ಕೊಂಡೆ ಎದ್ದಾಳಕತ್ತಿದ್ದೆ ಬಂದು ನೋಡಿ ನೀನು ಇನ್ನೊಂದು ಚಾವತ್ತು ಲೇಟ್ ಆಗಿದ್ರನ ಹೊಕ್ಕಿದ್ ನಾನು ಏನಪ್ಪ ಯಾಕ ಏನಾರ ಕೇಳಿಸೋದಿತ್ತ ಏನು ಹ್ಞೂ ರೀ ಸ್ವಾಮಿಗಳ ಮಗ ಹುಟ್ಟಿದ್ನಲ್ರಿ ಹಂಗಾಗಿ ಮತ್ತು ಹೆಸರು ಇಡ್ಬೇಕ್ರಿ ಅವನಿಗೀಗ ಕೇಳಿಸ್ಕೊಂಡು ಹೋದ್ರಾತ ಯಾವಾಗ ಏನು ತಾರೀಕು ಚಲೋ ಐತೆ ಇಲ್ಲ ಅಂತಂದು ನಮ್ಮವ್ವ ಕೇಳಿಸ್ಕೊಂಡು ಬಾರಪ್ಪ ಅಂತ ಅಂದ್ಲರೆ ಅದಕ್ಕೆ ಮತ್ತು ನಿಮ್ಮ ಹೊಲಕ್ಕೆ ಹೊಂಟಿದ್ನಿ ನಿಮ್ಮ ಕಂಡು ಹೋದ್ರಾತ ಅಂತನ ಬಂದ್ನಿರಿ ಹೌದೇನಪ್ಪ ಯಾವಾಗ ಹುಟ್ಟಿದ್ದವನು ಅವನು
ಜೂನಿಗೆ ನೋಡ್ರಿ, ಜೂನ್ ತಿಂಗಳಾಗ ಹುಟ್ಟಿದ್ದ. 5ನೇ ತಾರೀಕಿಗೇನ ಹುಟ್ಟಿದ್ರಿ. ಈಗ ಒಂದು ತಿಂಗಳು ಆತ್ರಿ. ಹಂಗಾಗಿ ಮತ್ತು ಹೆಸರು ಇಟ್ರಾತು. ನಮ್ಮ ಅತ್ತಿ ಅವರು ಊರಿಗೆ ಹೊಂಟಾರೆ, ಮತ್ತೆ ಎಲ್ಲ ಮುಗಿಸ್ಕೊಂಡು ಹೋಗಾರ ಅಂತಂದು ಬನ್ನಿರಿ. ತಡಿಯಪ್ಪ ನೋಡ್ತೇನೆ. ಜೂನ್ ತಿಂಗಳು ಅಂದ್ರೆ ಮೊನ್ನೆ ಮೇಕ 1 ತಿಂಗಳಾಗೈತಿ. ಆಮೇಲೆ ಅಮಾವಾಸ್ಯೆ ಬಂದ್ರೆ ಆಷಾಢ ಚಲೋ ಆಕತಿ. ಆಷಾಢದಾಗೂ ಮಾಡೋರು ಮಾಡ್ತಾರೆ ಫಂಕ್ಷನ್ಗಳು, ಸಮಾರಂಭಗಳು. ಒಬ್ಬೊಬ್ರು ಮಾಡಂಗಿಲ್ಲ. ಈಗ ಪಾಡೈತೆ ನೋಡಪ್ಪ ಇವತ್ತು ಅಂತ ನೋಡು. ನಾಡಿದ್ದು ಬುಧವಾರ ದಿವಸ ಭಾಳ ಚಲೋ ಐತೆ ನೋಡು, ಪ್ರಶಸ್ತವಾಗೈತಿ ದಿನ. ಅವನ ನಕ್ಷತ್ರಕ್ಕೂ ಅವನ ಇದಕ್ಕೂ ಭಾಳ ಹೊಂದಿಕೆ ಆಗಂಗೈತಿ. ಚಲೋ ಐತೆ ನೋಡು. ಅವನ ಹೆಸರಿಂದ ನೋಡ್ಬಿಡ್ರಿ ಸ್ವಾಮಿಗಳ, ಅಂದ್ರೆ ಜನ್ಮನಾಮ ಏನು ಬಂದೈತಿ ಏನಿಲ್ಲ ಅಂತಂದು. ಅವಾಗ ಒಮ್ಮೆಟ ಅವ್ನು ಹುಟ್ಟಿದಾಗ ಬಂದು ಎಲ್ಲ ಕೇಳಿಸ್ಕೊಂಡು ಹೋಗಿದ್ದೆಲ್ಲ ಜನ್ಮನಾಮದ್ದು. ಅದ ಬಂದಿದ್ದೀರಿ. ಅಂದ್ರೆ ಹೆಸರು ಈಗ ಯಾವ್ದು ಇಡ್ಬೇಕು, ನಾವೇನು ಅದ್ರಾಗ ಬಂದದ್ದು ಜನ್ಮನಾಮ ಏನು ಬಂದಿರ್ತೈತಲ್ರಿ ಆ ಅಕ್ಷರದಾಗ ಇಡೋದ ಏನು ಬ್ಯಾರೆದಿಟ್ರೆ ನಡೀತೈತೆ ಅಂತ ಕೇಳಾಕ್ರಿ. ಅದಕ್ಕೇನಪ್ಪ ಹೆಸರು, ಮನೆ ದೇವ್ರ ಹೆಸರು ಅದನ್ನ ಕೂಗ್ರಿ. ಮುಂಚೆ ಕೂಗಿ ನಿಮ್ಗೆ ಯಾವ್ದು ಬೇಕು ಅದನ್ನ ಇಟ್ಕೊತಾರೆ. ಈಗ ಏನಪ್ಪ ನಾವು ಹೇಳಿದ್ದ ಅಂತಂದು ಏನು ಇಟ್ಕೊಳಂಗಿಲ್ಲ. ಅದ್ರಾಗ ಇಟ್ರೆ ಪಾಡಪ್ಪ, ಮುಂದೆ ಮಕ್ಳು ಕಾಡಾಟ ಅದು ಇರೋದಿಲ್ಲ. ನಾವು ಏನು ಜನ್ಮನಾಮ ಬಂದಿರ್ತೈತಲ್ಲ ನಮಗೆ, ಅದ್ರಾಗ ಇಟ್ಕೊಂಡ್ರೆ ಪಾಡ. ಇಲ್ಲ ನಮಗೆ ಬೇಡ ಅಂತಂದು ಬೇರೆದು ಇಟ್ಕೊಂಡ್ರೆ ಸ್ವಲ್ಪ ಕಾಡಾಟಗಳು ಮಕ್ಳಿಗೆ. ಅದಕ್ಕೆ ಹೌದ್ರಾ? ಹಂಗಾರೆ ತಗೋರಿ, ಮತ್ತು ಅದ್ರಾಗ ಇಡ್ತಾವೆ. ಆಯ್ತಪ್ಪ, ಆಯ್ತು ತಗೋರಿ ಗುರುಗಳ. ಆಯ್ತಪ್ಪ. ಮತ್ತು ಹೆಸರು ಇಡ ಮುಂದೆ ಕರಿತೇವ್ರಿ ಸ್ವಾಮಿಗಳ, ಬರ್ಬೇಕ್ರಿ. ಮತ್ತು ನೀವು ಅಲ್ಲಿ ಪೂಜೆ ಐತಿ ಇಲ್ಲಿ ಇದೈತಿ ಅನ್ಕೋಬೇಡ್ರಿ, ಬರ್ಬೇಕು ನೋಡಿ. ಬರ್ತಾವ ಪರ್ಸು ಬರ್ಲಂಗಿರ್ತಾನೆ ಏನಪ್ಪ, ಬರ್ತಾನೆ ತಗೋ. ಆಯ್ತು ರೀ ಸ್ವಾಮಿಗಳ. ಮತ್ತು ಎಲ್ಲ ನಾಡ್ದಕ್ಕೆ ಅಂತೀರಿ ಎಲ್ಲ, ಮತ್ತು ಏನೇನು ಪೂಜೆ ಸಾಮಾನು ಅವನ್ನೆಲ್ಲ ಲಿಸ್ಟ್ ಕೊಟ್ಬಿಡ್ರಿ. ಎಲ್ಲ ತಂದು ಇಟ್ಬಿಡ್ತಾನಂತ. ಮತ್ತು ಒಂದು ಇಲಕ್ರೂ ಗೊತ್ತಾಗಂಗಿಲ್ಲ ರೀ ಅವು ನಮಗೆ. ಒಂದು ತಂದು ತರೋದು ಒಂದು ಬಿಡೋದು ಆಕತಿ. ನೀವು ಅವೆಲ್ಲ ಕೊಟ್ಬಿಟ್ರಿ ಅಂದ್ರೆ ತೊಗೊಂಬರಕ್ಕೆ ಚಲೋ ಆಕತ್ರಿ. ಕೆಲಸ ಮಾಡಿಬಿಡು, ಸಂಜೆ ಮುಂದೆ ಹೊಲದಿಂದ ಮನೆಗೆ ಉಕ್ಕಿಯಲ್ಲ, ಅವಾಗ ಮನೆಗೆ ಬಂದು ಹೋಗು. ಮನೆ ಅಂತೇಳಿ ಎಲ್ಲ ತಯಾರು ಮಾಡಿಟ್ಟಿರ್ತಾನೆ ಲಿಸ್ಟ್. ಮತ್ತು ಈಗ ಒಂದು ಬರೋದು ಒಂದು ನೆನಪಾರ್ಬಿಡ್ತಾನೆ. ಎಲ್ಲ ಮನೆಗೆ ಹೋಗಿ ಎಲ್ಲ ಕರೆಕ್ಟಾಗಿ ಬರೆದಿಡ್ತಾನೆ. ಸಂಜೆ ಮುಂದೆ ತೊಗೊಂಡು ಹೋಗಿ ತಂದು ಬಿಡುವು. ಆತ್ರಿ ಸ್ವಾಮಿಗಳ, ಬರ್ತಾನೆ ತಗೋರಿ.